ನೆಕ್ಸ್ಟ್ ಮ್ಯಾಚ್ ಇದೇ ಜಾಗ 17ನೇ ತಾರೀಕು ಚೆನ್ನೈ ಅವ್ರನ್ನ ಹೊಡಿಬೇಕು, ಪ್ಲೇ ಆಫ್ಸ್ ಅಲ್ಲಿ ಹೋಗ್ಬೇಕು, ಅಲ್ಲಿಂದ ಒಂದೊಂದು ಹೆಜ್ಜೆ ಹೊಡಿಬೇಕು, ಫೈನಲ್ಸ್ ಚೆನ್ನೈಗೆ ಹೋಗಿ ಹೊಡಿಬೇಕು. ಈ ಸತಿ 10ನೇ ಜಾಗದಿಂದ ಇಲ್ಲಿಗೆ ಬಂದಿದೀವಿ, ಇಲ್ಲಿಂದ ಒಂದೊಂದು ಹೆಜ್ಜೆ ಮೇಲೆ ಹತ್ತೀವಿ, ಬಿಡಲ್ಲ. ಇಲ್ಲಿ ತನಕ 5 ಮ್ಯಾಚ್ ಗೆದ್ದಿರೋದು ನಮಗೆ ಖುಷಿ, ಇನ್ಮೇಲೂ ಹೊಡಿತಾರೆ, ಏನಾಗುತ್ತೋ ನೋಡೋಣ. ಇಷ್ಟು ದಿವಸ ಗುರುಬಲ ಬಂದೈತೆ ನಮ್ಮ RCB ಈ ಸತಿ. ಕಪ್ ಹೊಡಿತೀವೋ ಇಲ್ವೋ ಗೊತ್ತಿಲ್ಲ ಅಣ್ಣ, ನೀರು ಮಾತ್ರ ಬಿಡಿಸಿದೀವಿ, ಕಪ್ ಬಿಡಿಸೋದೇನು ದೊಡ್ಡ ಮಾತಲ್ಲ. ಈ ಸಲ ಕಪ್ ನಮ್ದೆ ಸರ್. ನಾವು ಗೆಲ್ಲದೆ ಕನ್ಫರ್ಮ್, ನಾವು ಬಂದಿದ್ಮೇಲೆ ಕಪ್ ಹೊಡಿತೀವಿ ಎಲ್ಲರ್ತೀವಿ. ಯಾರ್ದೇನೈತಿ ಈ ಸಲ ಕಪ್ ನಮ್ದೇ ಐತಿ. ಲೇಟಾಗಿ ಹೊಡ್ರೆ ಲೇಟೆಸ್ಟ್ ಆಗಿ ಹೊಡಿತೀವಿ ಕಪ್ನ. ಒಳಗೆ ಬರಬೇಕಿತ್ತು ನೀವು ಮ್ಯಾಚ್ ನೋಡೋಕ್ಕೆ, ಚಿಂದಿಯಾಗಿ ಆಡಿದ್ರು ಗುರು. ಈ ವರ್ಷ ಫೈನಲ್ಗೆ ಹೋಯ್ತಾರೋ ಇಲ್ವೋ, ನೆಕ್ಸ್ಟ್ ವರ್ಷ ಹಿಂಗೆ ಸಪೋರ್ಟ್ ಮಾಡೋಣ. ಜೈ RCB. ಮ್ಯಾಚು ಬೇರೆ ಲೆವೆಲಲ್ಲಿತ್ತು, ಆ್ಯಸ್ ಎಕ್ಸ್ಪೆಕ್ಟೇಷನ್ ನಮಗೆ ಬೇಕಿತ್ತು ಮ್ಯಾಚು. ನೆಕ್ಸ್ಟ್ ಮ್ಯಾಚು ಬೇಕೇ ಬೇಕು. ಟಿಕೆಟ್ 10,000 ಆದರೂ ಪರವಾಗಿಲ್ಲ, 12,000 ಗೆದ್ದೇ ಗೆಲ್ತೀವಿ. ಟಾಪ್ 4 ಹೋಗ್ತೀವಿ. ಬೆಳಗ್ಗೆ CSK ಗೆದ್ದಿರ್ಬೋದು, ಬಟ್ ಸ್ಟಿಲ್ RCB ಇವತ್ತು ವಿನ್ ಆಗಿದೆ, ಮೆಜಾರಿಟಿ ರನ್ ರೇಟಲ್ಲಿ ವಿನ್ ಆಗಿದೆ. ಸೊ ಮೋರ್ ಓವರ್ ನಮಗೆ ನೆಕ್ಸ್ಟ್ ಮ್ಯಾಚ್ CSK ಮೇಲೆ ಇರೋದ್ರಿಂದ 100% ಕ್ವಾಲಿಫೈ ಆಗುತ್ತೆ, ಕಪ್ ಹೊಡಿತೀವಿ. ಚೆನ್ನೈ ಮೇಲೆ ಲೀಡಿಂಗ್ ಅಲ್ಲ ಗೆಲ್ಲುತ್ತೆ. ಚೆನ್ನೈ ಮೇಲೆ ಚೆನ್ನೈ ಮೇಲೆ 250 ಮೇಲೆ ಹೊಡಿತಾರೆ RCB ಇವರು. ಏನೋ ಆಯ್ತು, ಆದ್ರೂ ಇನ್ನೂ ಹತ್ರ ಇವತ್ತು ಹೋಗ್ತಿಲ್ಲ, ABD ಹೊಡೆದಿಲ್ಲ, ವಿರಾಟ್ ಕೊಹ್ಲಿ ಹೊಡೆದಿಲ್ಲ. ನೆಕ್ಸ್ಟ್ ಚೆನ್ನೈ ಮೇಲೆ ಅಂತೂ ABD ಮತ್ತು ವಿರಾಟ್ ಕೊಹ್ಲಿ ಸಕ್ಕತ್ತಾಗಿ ಹೊಡಿತಾರೆ. ABD ಅಂತೀನಿ, ಮ್ಯಾಕ್ಸ್ವೆಲ್ ಅವರೆಲ್ಲ ನೆಕ್ಸ್ಟ್ ಚೆನ್ನೈ ಮೇಲೆ ಆಡ್ತಾರೆ. ಹಾಗೆ ರನ್ ರೇಟ್ ಮೇಲೆ ಕ್ವಾಲಿಫೈ ಆಗ್ತಾರೆ, ರನ್ ರೇಟ್ ಮೇಲೆ ಚೆನ್ನೈ ಮೇಲೆ ಹೊಡಿತಾರೆ, ಗ್ಯಾರಂಟಿ. ನಮ್ದೇ ಕಪ್ ನಮ್ದೇ ಈ ಸತಿ. ಲೇಡೀಸ್ ಆಗಿದೆ, ವುಮೆನ್ಸ್ ಆಗಿದೆ ಅಂದ್ಮೇಲೆ ನಮ್ದು ಜೆಂಟ್ಸ್ ಹಾಗೆ ಆಗುತ್ತೆ. ಅಷ್ಟೇ ಖುಷಿ. ಚೆನ್ನೈ ಮೇಲೆ ಹೊಡಿಬೇಕಷ್ಟೇ ನಮಗೆ, ಚೆನ್ನೈಯಲ್ಲೇ ಮ್ಯಾಚ್ ಇದೆ ಫೈನಲ್, ಆದ್ರೂ ಆಡ್ತಾರೆ. ಚೆನ್ನೈಯಲ್ಲಿ ಇದ್ರು ಬಿಡಲ್ಲ. ಕೊಡ್ತಾರೆ ಅಂತ ಅನ್ಕೊಂತೀನಿ. ಲಾಸ್ಟ್ ಫೈನಲ್ ಧೋನಿ ಸಾಧ್ಯನೇ ಇಲ್ಲ. ಚೆನ್ನೈ ಹೋಮ್ ಗ್ರೌಂಡ್ ಇದ್ರೇನು RCB ಫೈನಲ್ ಬಂತಂದ್ರೆ ಹೋಮ್ ಗ್ರೌಂಡ್ ಅಲ್ಲ, ಚೆನ್ನೈ ಹೋಮ್ ಗ್ರೌಂಡ್ ಅಲ್ಲ ಸೋಸ್ತಾರೆ ಅವ್ರನ್ನ. ಅವ್ರಿಗೆಲ್ಲ ನೀರು ಕೊಡ್ತಾರೆ, ಕೇಳಿದ್ದು ಎಲ್ಲರಿದ್ರು, ಅವಾಗ ಯಾರು ಕೊಟ್ಟಿಲ್ಲ, ಈಗಲೂ ನಾವು ಕೊಡಲ್ಲ. ನಮ್ ಬಂದಾಗ RCB ನೀರು ಕೊಡ್ತಾರೆ, ಯಾರೇ ಇರ್ಲಿ. ಚೆನ್ನೈ RCB. ನೆಕ್ಸ್ಟ್ ಮ್ಯಾಚ್ ಇದೇ ಜಾಗ 17ನೇ ತಾರೀಕು ಚೆನ್ನೈ ಅವ್ರನ್ನ ಹೊಡಿಬೇಕು, ಪ್ಲೇ ಆಫ್ಸ್ ಅಲ್ಲಿ ಹೋಗ್ಬೇಕು, ಅಲ್ಲಿಂದ ಒಂದೊಂದು ಹೆಜ್ಜೆ ಹೊಡಿಬೇಕು, ಫೈನಲ್ಸ್ ಚೆನ್ನೈಗೆ ಹೋಗಿ ಹೊಡಿಬೇಕು. ಈ ಸತಿ ಸ್ಟಾರ್ಟಿಂಗ್ ಅಲ್ಲಿ RCB ಎಲ್ಲ ಮ್ಯಾಚ್ ಅಣ್ಣ 10ನೇ ಜಾಗದಿಂದ ಇಲ್ಲಿಗೆ ಬಂದಿದೀವಿ, ಇಲ್ಲಿಂದ ಒಂದೊಂದು ಹೆಜ್ಜೆ ಮೇಲೆ ಹತ್ತೀವಿ, ಬಿಡಲ್ಲ. ಇಲ್ಲಿ ತನಕ 5 ಮ್ಯಾಚ್ ಗೆದ್ದಿರೋದು ನಮಗೆ ಖುಷಿ, ಇನ್ಮೇಲೂ ಹೊಡಿತಾರೆ, ಏನಾಗುತ್ತೋ ನೋಡೋಣ. ಇಷ್ಟು ದಿವಸ ಗುರುಬಲ ಬಂದೈತೆ ನಮ್ಮ RCB ಈ ಸತಿ, ಹೊಡಿತಾರೆ. ಈ ಸತಿ ಪಕ್ಕ ಕಪ್ ಹೊಡಿತೀವಿ. ಈ ಸತಿ ಪಕ್ಕ ಚೆನ್ನೈ ಮೇಲೆ ಮ್ಯಾಚ್ ವಿನ್ ಆಗುತ್ತಾ? ಪಕ್ಕ ಗೆಲ್ತೀವಿ 100%. ಈ ಸಲ ಕಪ್ಪು ನಮ್ದೇ. ಸರ್ ತುಂಬಾ ಇಷ್ಟ ಆಯ್ತು ಸರ್, ಕಾಯ್ದಿದ್ದಕ್ಕೆ ಇವತ್ತು ಚೆನ್ನಾಗಿ ಆಡಿದ್ರು. ಕೊಟ್ಟಿದ್ದರು ಮೋಸ್ಟ್ ಅಂಡರ್ ರೇಟೆಡ್ ಬ್ಯಾಟ್ಸ್ಮನ್. ಕೊಟ್ಟಿದ್ದರು ಲಾಸ್ಟ್ ಎಲ್ಲಾ ಮ್ಯಾಚಸ್ ಅಲ್ಲೂ ಚೆನ್ನಾಗಿ ಆಡಿದ್ದಾನೆ. 30 ರನ್ಸ್ ಒಳಗಡೆ 50 ಕಂಪ್ಲೀಟ್ ಮಾಡಿದ್ದಾರೆ. ಒಳ್ಳೆ ಈ ಸಲ ಗೆಲ್ಲದೆ RCB. ಯಾಕೆಂದ್ರೆ ಡೂ ಆರ್ ಡೈ ಅಲ್ಲೇ ಚೆನ್ನಾಗಿ ಆಡೋದವರು. ಯಾವಾಗಲೂ ಆರಾಮಾಗಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಆರಾಮಾಗಿ ಆಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಲಾಸ್ಟ್ ಸ್ಟಾರ್ಟಿಂಗ್ ಇಂದ ಎಲ್ಲ ಮ್ಯಾಚ್ನು ಸೋತ್ಕೊಂಡೇ ಬಂದಿದ್ದಾರೆ. ಕರೆಕ್ಟ್, ಸೋತಿರೋದು ಏನ್ ಗೊತ್ತಾ, ಎಲ್ಲ ಮ್ಯಾಚ್ನು ಗೆದ್ಕೊಂಡೇ ಬರ್ತಾ ಇದ್ದಾರೆ. ಪ್ಲೇಯರ್ಸ್ ರೀಗ್ರೂಪ್ ಆಗಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಸ್ಟಾರ್ಟಿಂಗ್ ಚೆನ್ನಾಗಿ ಆಡ್ಲಿಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿಲ್ಲ, ಇನ್ನು ಮುಗ್ದಿಲ್ಲ, ಇನ್ನು ಗೇಮ್ ಮುಗ್ದಿಲ್ಲ. ಇಲ್ಲ ಅಡ್ಜಸ್ಟ್ ಎಲ್ಲರೂ ರೀಗ್ರೂಪ್ ಆಗಕ್ಕೆ ಸ್ವಲ್ಪ ಟೈಮ್ ಆಯ್ತು. ಈಗ ಅಡ್ಜಸ್ಟ್ ಆಗಿದ್ದಾರೆ. ಸೊ ಏನಂತಾರೆ, ಅದು ರಿದಮ್ ಇದೆ. ಸೊ ಗ್ಯಾರಂಟಿ ಹೊಡಿತಾರೆ. ಫುಲ್ ಪ್ಲೇ ಆಫ್ಗೆ ಹೋದ್ರೆ, ಹೋಗಿಲ್ಲ ಅಂದ್ರೆ ಗೊತ್ತಿಲ್ಲ, ಹೋದ್ರೆ ಗ್ಯಾರಂಟಿ RCBನೇ ಗೆಲ್ಲೋದು. ಈ ಸಲ ಇವತ್ತು ಹೊಡೆದಿದ್ದೀವಿ, ಪಕ್ಕ CSK ಮೇಲೆ ಹೊಡಿತೀವಿ, ಕಾನ್ಫಿಡೆನ್ಸ್ ಇದೆ. ನಮ್ಮ ಬೆಂಗಳೂರು ಬಂದೇ ಬರುತ್ತೆ ಸೆಮೀಸ್ಗೆ ಬಂದರೆ ಕಪ್ ಪಕ್ಕ.
ಸೆಮಿಸಿಗೆ ಬಂದ್ರೆ ಪಕ್ಕ ಹೊಡಿತೈತೆ ಅಂತ ಹೇಳ್ತಿದ್ದೀರಾ ನೀವು RCB ಕಪ್. ಚೆನ್ನೈ ಮೇಲೆ ಫೈನಲ್ ಬಿದ್ರೆ ಏನು ಪಕ್ಕ ಚೆನ್ನೈ ನಾಳೆನೆ ಹೋಗ್ತಾರಲ್ಲ ಇನ್ನೊಂದು ನೆಕ್ಸ್ಟ್ ಮ್ಯಾಚ್ ಅಲ್ಲೇ. ಅಲ್ಲಲ್ಲ ಹೋಗಿಲ್ಲ ಅಂದ್ರೂ ಆಲ್ಮೋಸ್ಟ್ ಇನ್ನು ಅವ್ರಿಗೂ ಇನ್ನೂ ಚೆನ್ನಾಗಿ ಇನ್ನೂ ಮ್ಯಾಚಸ್ ಇದೆ. Okay. ಯಾಕಂದ್ರೆ ಚೆನ್ನೈಯಲ್ಲಿ ಫೈನಲ್ ಇದೆ. ಯಾಕಂದ್ರೆ ಧೋನಿ ಚೆನ್ನೈ ಬರೋದೇ ಇಲ್ಲ ಬ್ರೋ. ಅವ್ರು ಚೆನ್ನೈಗೆ ಕಪ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಏನಾರ ಫೈನಲ್ ಅಲ್ಲೇ ಇಲ್ಲ ಈ ಸರಿ ನೋಡೇ ಬಿಡೋಣ. ಈ ಸಲ ನಾವು ಹೊಡೆಯೋಣ ಬೆಂಗಳೂರವರು ಫುಲ್ ಸಪೋರ್ಟ್ ಇದೆ ಈ ಸಲ. ಹಂಗೆಲ್ಲ ಹೊಡಿತೀವಿ ಸುಬ್ಬಿ. ಇಲ್ಲಿರೋರೆಲ್ಲ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ಹೊಡೆಯೋದು RCBನೇ. ಚೆನ್ನೈ ಮಾತ್ರ ಮಣ್ಣು ಮುಗಿಸ್ತಾರೆ. ಇದೆಲ್ಲ ಸುಳ್ಳು, ನಿಶ್ಚಲ್ ಹೊಡೆದೇ ಹೊಡಿತೀರಿ. ಬಾಯ್ ಬಾಯ್. ಕಪ್ ಹೊಡಿತೀವೋ ಇಲ್ವೋ ಗೊತ್ತಿಲ್ಲ ಅಣ್ಣ, ನೀರ್ ಮಾತ್ರ ಬಿಡಿಸಿದೀವಿ. ಕಪ್ ಬಿಡಿಸೋದೇನು ದೊಡ್ಡ ಮಾತಲ್ಲ. ಈ ಸಲ ಕಪ್ ನಮ್ದೇ. ಇರೋರ್ಗೆಲ್ಲ ಹೇಳೋದು ನಾನು ಒಂದೇ, ಈ ಸಲ ಕಪ್ ನಮ್ದೇ. ಗೆದ್ದಿರೋದಕ್ಕಿಂತ ಆಲ್ ಔಟ್ ಆಗಿದ್ದು ಖುಷಿ ಆಯ್ತು. ನೆಟ್ ರನ್ ರೇಟ್ ತುಂಬಾ ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಟಾರ್ಗೆಟ್ CSK. ಅದ್ರ ಮೇಲೆ ನಾವು ಸರಿಯಾಗಿ ಆಡಿದ್ರೆ ಪ್ಲೇ ಆಫ್ ಕ್ವಾಲಿಫೈ. ನೆಕ್ಸ್ಟ್ ಪಕ್ಕ ನೆಟ್ ರನ್ ರೇಟ್ ಅಲ್ಲೇ ಗೆಲ್ತಾರಂತ 100% ಗೆಲ್ತಾರೆ. CSK ಆಲ್ ಔಟ್ ಆಗ್ತಾರೆ 100%. ಯಾಕಂದ್ರೆ ಫೈನಲ್ಗೆ CSKನು RCB ಬಂದ್ರೆ ಅವಾಗ ಏನಾಗುತ್ತೆ ನಿಮ್ಗೆ? ಹೌದು 100% ಗೆಲ್ತಾರೆ. ಯಾಕಂದ್ರೆ ಚೆನ್ನೈಯಲ್ಲೇ ಮ್ಯಾಚ್ ಇರೋ ಕಾರಣದಿಂದ ಧೋನಿದು ಲಾಸ್ಟ್ ಇಯರ್ ಅಂತಾರೆ ಬ್ರೋ, ಅನ್ನೋರ್ಗೇನು ಅಂತಾರೆ. ಅದಕ್ಕೆಲ್ಲ ನೀವೇನ್ ಹೇಳ್ತೀರಿ? ಯಾಕಂದ್ರೆ ಧೋನಿನೇ ಕಪ್ ಹಿಡ್ಕೊಡೋದು. ರಜತ್ ಪಡಿತರ ಮುಂದೆ ಯಾರು ಇಲ್ಲ, ಹೋಗ್ರಿ ಬ್ರೋ. ಚೆನ್ನಾಗಿತ್ತು. ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಬ್ಯಾಟಿಂಗ್ ವೈಸು, ಫೀಲ್ಡಿಂಗ್ ವೈಸು ಎಲ್ಲೂ ಮಿಸ್ ಆಗಿಲ್ಲ. ನಮಗಿನ್ನೂ ಪ್ಲೇ ಆಫ್ಗೆ ಚಾನ್ಸು 50% ಇದೆ. ನೆಕ್ಸ್ಟ್ ಚೆನ್ನೈ ಮೇಲೆ ಗೆದ್ಬಿಟ್ರೆ ನಾವೇ ಕಪ್ ಗೆಲ್ಲೋದು ಮಾತ್ರ ನಾವೇ, ಇದು ಮಾತ್ರ ಗ್ಯಾರಂಟಿ. ಈ ಸಲ ಕಪ್ ನಮ್ಮದೇ. RCB ಜೈ RCB. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಬ್ರಿಲಿಯಂಟ್ ಮ್ಯಾಚು ಬ್ರೋ. ರಜತ್ ಪಟ್ಟಿದಾರ್ ಇನ್ನೊಂದು ಸ್ವಲ್ಪ ಹೊತ್ತು ಆಡಿದ್ರೆ 200 ಮೇಲೆ ತಿರ್ಗಾ ಹಿಸ್ಟ್ರಿ ಬ್ರೇಕ್ ಮಾಡ್ತೀರಾ ಹೈದರಾಬಾದ್ ಮೇಲೆ RCB. ನೆಕ್ಸ್ಟ್ ಚೆನ್ನೈ ಮೇಲೆ ಮ್ಯಾಚ್ ಇದೆ. ಪಕ್ಕ RCB ಗೆದ್ದೇ ಗೆಲ್ಲುತ್ತಂತ ಪಕ್ಕ ಬ್ರೋ. ಮೊನ್ನೆ ರಿವೆಂಜ್ ಕೊಟ್ಟೆ CSK ಮೇಲೆ. ಇವತ್ತು CSK ಮಧ್ಯಾಹ್ನ ಗೆದ್ಬಿಟ್ಟಿದೆ. ಯಾಕಂದ್ರೆ ಡೈರೆಕ್ಟ್ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ 4th ಪ್ಲೇಸ್ಗೆ. ಇವಾಗ ಅವ್ರೇನಾದ್ರು ಸೋತ್ರೆ ನಮ್ಗೆ RCB ಚಾನ್ಸಸ್ ಇರುತ್ತೆ. ರನ್ ರೇಟ್ ಅಲ್ಲೇ ಗೆಲ್ಲಬೇಕಾಗಿದೆ. ಹೇಗ ಅನಿಸುತ್ತೆ ನಿಮಗೆ? ಗೆದ್ದೇ ಗೆಲ್ತೀವಿ ಬ್ರೋ. RCB ಮೇಲೆ ನಂಬಿಕೆ ಇದೆ, ವಿರಾಟ್ ಕೊಹ್ಲಿ ಮೇಲೆ ನಂಬಿಕೆ ಇದೆ, ಟೀಮ್ ಮೇಲೆ ನಂಬಿಕೆ ಇದೆ. RCB ಕಪ್ ಹೊಡಿತಾರೆ. ಯಾಕಂದ್ರೆ ಯಾವತ್ತಿಗೂ ನಂಬಿಕೆಯಿಂದನೇ RCB ಬಂದಿದೆ ಅಂತ. ಹೌದು ಬ್ರೋ. ಓಕೆ ಬ್ರೋ, ಥ್ಯಾಂಕ್ ಯು. ಮಾತಾಡ್ತೀನಿ ಬ್ರೋ, ಹೇಗನ್ನಿಸ್ತು? ಗೆದ್ದಿದೆ ಸರ್. ನಾವು ಗೆಲ್ಲದೆ ಕನ್ಫರ್ಮ್. ನಾವು ಬಂದಿದ್ಮೇಲೆ ಕಪ್ ಹೊಡಿತೀವಿ ಎಲ್ಲರ್ತೀವಿ. ಯಾರ್ದೇನೈತಿ ಈ ಸಲ ಕಪ್ ನಮ್ದೇ ಐತಿ. ಲೇಟ್ ಹೊಡ್ರು ಲೇಟೆಸ್ಟ್ ಆಗಿ ಹೊಡಿತೀವಿ ಕಪ್ನ. ಅದೇ ಇವಾಗ ನೆಕ್ಸ್ಟ್ ಚೆನ್ನೈ ಮೇಲೆ ಮ್ಯಾಚ್ ಸರ್ ಹೇಳ್ತಿದ್ದೀರ ಕಪ್ಪೆ ಹೊಡಿತಿದ್ರ ಮೇಲೆ ಚೆನ್ನೈ, ಮುಂಬೈ, ದಿಲ್ಲಿ ಎಲ್ಲ ಸೈಡ್ ಇಟ್ಬಿಡ್ಬೇಕು. 4th ಪ್ಲೇಸ್ ಅಲ್ಲಿ ಇದ್ದಾರೆ ಚೆನ್ನೈ. ಇವಾಗ ಲಾಸ್ಟ್ ಇದ್ದಿದ್ದು 4th ಬನ್ನಿ, 4th ಇದ್ದು ಫಸ್ಟಿಗೆ ಬರೋ ಟೈಮೇ ಹಿಡಿಯಲ್ಲ ಸರ್. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಸೋತ್ಕೊ ಬಂದಿದ್ದಾರೆ ಸರ್. ಸೋತಿರೋದ್ ಲೆಕ್ಕ ಅಲ್ಲ, ಗೆದ್ದಿರೋದ್ ಲೆಕ್ಕ. ಎಷ್ಟು ಸಲ ಸೋಲ್ತಿರೋದು ಮುಖ್ಯ ಅಲ್ಲ, ಯಾವಾಗ ಗೆಲ್ತೀವಿ ಅನ್ನೋದು ಮುಖ್ಯ. ಯಾರ್ದೇನೈತಿ ಕಪ್ ನಮ್ದೈತೆ ಕಳ್ಕೊಳ್ಳಲ್ಲ ಅಂತಾನೆ ಇದು ಮಾಡ್ತಾರೆ ಸರ್. ಇನ್ನು 60 ಸಲ ಸೋತ್ರ ನಾವು ಹೋಪ್ ಕಳ್ಕೊಳ್ಳಲ್ಲ. ಅವ್ರು ಹೊಡೆಯೋರ್ಗು ನಾವು ಕಾಯ್ತಾನೆ ಇರ್ತೀವಿ. ಲೇಟಾಗಿ ಹೊಡೆದ್ರು ಲೇಟೆಸ್ಟ್ ಆಗಿ ಹೊಡಿತೀವಿ. ಇನ್ನೊಂದೇನಂದ್ರೆ KL ರಾಹುಲ್ಗೆ ಮತ್ತೆ ಮೊನ್ನೆ ಮ್ಯಾನೇಜ್ಮೆಂಟು ಅಲ್ಲೇ ಲೈವ್ ಅಲ್ಲೇ ಬೈದಿದ್ದಾರೆ ಸರ್. ಲೈವಲ್ಲಿ ಬೈದಿರ ಅಂತ ನಾವು ತಪ್ಪು ಮಾಡಿದ್ರೆ ನಮ್ಮ ಮನೆಗೂ ಬೈತಾರೆ. ಮ್ಯಾನೇಜ್ಮೆಂಟ್ ಅಲ್ಲಿ ಅವ್ರು ಏನೋ ಮಾಡಿರ್ತಾರೆ, ಬೈದಿರ್ತಾರೆ. ಅದು ನಮ್ಮ ಪರ್ಪಸ್ ಅಲ್ಲ. ಅವ್ರು ಏನು ಮಾಡ್ತಾರೆ ಅದು ಮಾಡಲಿ. ಯಾರ್ದೇನೈತಿ ಕಪ್ ನಮ್ದೈತೆ ಅಷ್ಟೇ ಸರ್.